ಹೇಳ್ರಪ್ಪ ಹೇಳ್ರು. ಸ್ನೇಹಿತರೆ ನಮಸ್ಕಾರ, ಮೀಡಿಯಾ ಸ್ಟೇಷನ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಬಿಳಿಗಿರಂಗನ ಬೆಟ್ಟಕ್ಕೆ ಬಂದಿದ್ದೀನಿ. ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ. ಬಹುಶಃ ನನ್ನ ಹಿಂದೆ ನಿಮಗೆ ಕಾಣ್ತಾ ಇರ್ಬೋದು. ಸ್ನೇಹಿತರೆ, ಇಲ್ಲಿ ನಿಮಗೆ ತಿಳಿಸೋದು ಹೇಳೋದು ತುಂಬ ಇದೆ. ಮತ್ತು ಇಬ್ಬರು ವ್ಯಕ್ತಿ ಬಗ್ಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಷಯ ಇದೆ. ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಮತ್ತು ಸ್ನೇಹಿತರೆ, ಇಲ್ಲಿ ಜನದಿಂದ ನಾವು ಕಲಿಯೋದು ತುಂಬಾ ಇದೆ. ನೀವು ಬರಲೇಬೇಕು ಇಲ್ಲಿಗೆ. ನಾವು ಕೆಲವೊಂದು ಸರಿ ಸಿಟಿ ಜೀವನ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಮೊಬೈಲು, ಲ್ಯಾಪ್ಟಾಪು, ಟಿ ವಿ ಇದೆಲ್ಲ ಇಲ್ಲ ಅಂದರೆ ನಮಗೆ ತಲೆ ಕೆಟ್ಟೋಗುತ್ತೆ. ಇವ್ರಿಗೇನೂ ಇಲ್ಲ, ಟಿ ವಿ ಮೊಬೈಲ್ಗೆ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಕರೆಂಟೇ ಇಲ್ಲ ಕರೆಕ್ಟಾಗಿ. ಆದರೂ ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ನಾವೆಲ್ಲ ತಲೆ ತಗ್ಗಿಸಲೇಬೇಕು. ಮತ್ತು ಇವ್ರಿಗೆಲ್ರಿಗೂ ಒಂದು ಸೆಲ್ಯೂಟ್ ಹೊಡಿಬೇಕು. ಏನಕ್ಕೆ ಸೆಲ್ಯೂಟ್ ಹೊಡಿಬೇಕಪ್ಪ ಅಂದರೆ, ಈ ಕಾಡನ್ನ ನಮಗೋಸ್ಕರ ಕಾಪಾಡ್ತಾರೆ ಜೀವಗಳಿವರು. ಸೊ ಹಾಗಾಗಿ ನಾನು ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಂಥ ಒಂದು ಸಂಘ ಸಂಸ್ಥೆಗಳಿಗೆ ಮಾಡಿ. ಓಕೆ, 3 ಹೊತ್ತು ಊಟ ಹಾಕ್ತಾರೆ, ಶುದ್ಧವಾಗಿ ಮಾಡಾಕ್ತಾರೆ. ನಾನೇ ತಿಂದೆ ಮಕ್ಕಳ ಮಧ್ಯ ಕೂತ್ಕೊಂಡು. ಮತ್ತು ಇನ್ನೂ ಕೆಲವು ಸೈಕ್ ಮೈಂಡೆಡ್ ನನ್ನ ಮಕ್ಕಳಿದ್ದಾರೆ. ಏನಪ್ಪ ಅಂದರೆ ಏನು ಕಾಡನ ಮಕ್ಕಳು, ಆ ಜಾತಿ ಈ ಜಾತಿಯನ್ನು ನನ್ನ ಮಕ್ಕಳಿಗೆ ಇದೊಂದು ಪಾಠ ಆಗಬೇಕು. ಸೀರಿಯಸ್ ಆಗಿ ಹೇಳ್ತೀನಿ, ಅವರಿಲ್ಲ ಅಂದರೆ ಕಾಡಿಲ್ಲ, ಕಾಡಿಲ್ಲ ಅಂದರೆ ನಾಡಿಲ್ಲ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಬನ್ನಿ, ನಿಮ್ಮ ಮಕ್ಕಳ ಜೊತೆ ನೀವು ಸೇರ್ಕೊಳ್ಳಿ. ನಿಮ್ಮೊಂದು ದಿನಾನ ಟೈಮ್ ಸ್ಪೆಂಡ್ ಮಾಡಿ. ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸೊ ನಿಮಗೂ ಈ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು, ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ಮತ್ತು ಇನ್ನೊಂದು, ಇವರು ಏನಿಲ್ಲ ಅಂತಂದರೂ ಬದುಕ್ಬಿಡ್ತಾರೆ, ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವ್ರ ಮದುವೆ ಹೆಂಗಾಗುತ್ತೆ ಅಂತಂದರೆ, ಇವ್ರ ಕಡೆ ಮದುವೆ ಹೆಂಗಿದೆ ಅಂದರೆ, ಒಂದು ಗಂಡು ಒಂದು ಹೆಣ್ಣನ್ನ ಕಾಡೊಳಗೆ ಕರ್ಕೊಂಡೋಗಿ 2 ದಿನ ಇದ್ದು ಬಂದರೆ ಮನೆಯವರೆಲ್ಲ ಇವೆರಡು ಮನೆಯವರು ಸೇರಿಕೊಂಡು ಒಂದು 12 ರೂಪಾಯಿನೋ ದಂಡ ಹಾಕಿಬಿಟ್ಟು ಮದುವೆ ಮಾಡಿಸ್ತಾರೆ. ಆದರೆ ಅಷ್ಟು ಈಸಿ ಅನ್ಕೊಂಬಿಡಿ. ಗಂಡು ಹೆಣ್ಣಿನ ಮನೆಯಲ್ಲಿ 3 ವರ್ಷ ಇದ್ದು ಕೆಲಸ ಮಾಡಿ ಮನೆಯವ್ರದ್ದು ನಂಬಿಕೆ ಗಿಟ್ಟಿಸ್ಕೊಂಡು ಮೇಲೇ ಮದುವೆ. ಒಳ್ಳೇದು ಮಾಡ್ತದ. ಇಷ್ಟು ಒಂದು ಆಚಾರ ವಿಚಾರ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಈ ಥರದ್ದೆಲ್ಲ ನೀವು ತಿಳ್ಕೊಬೇಕು. ಇನ್ನೂ ಒಂಥರ ಥ್ರಿಲ್ಲಿಂಗ್ ನ್ಯೂಸ್ಗಳು, ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನೀವು ಈ ಒಂದು ಗಿರಿಜನ ಒಂದು ಏನಿದ್ದಾರೆ ಸೋಲಿಗರು, ಆ ಜಾಗಕ್ಕೆ ಬರಲೇಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವರು ಯಾವುದೇ ಒಂದು ಹಸಿ ಮರನ ಕಡಿಯಲ್ಲ. ಒಣಗಿರೋ ಮರನ ಕಡಿದ್ರೂ ಒಂದು ಗಿಡ ನೆಟ್ಬಿಟ್ಟು ಕಡಿತಾರಂತೆ. ನೋಡಿ ಎಷ್ಟು ಒಂದು ಕಾಡನ್ನು ಉಳಿಸ್ಕೊಂಬಂದಿದ್ದಾರೆ ಈ ಜನ ಅಲ್ವಾ ಸ್ನೇಹಿತರೆ? ಸೊ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಾನು ವಿನಂತಿಸ್ಕೊತೀನಿ, ಈ ಜಾಗಕ್ಕೆ ಬನ್ನಿ. ಎಲ್ಲೆಲ್ಲೋ ದುಡ್ಡು ಕಳೀತೀವಿ. 10,000 ರೂಪಾಯಿ ಅನ್ನಿಸ್ಬೋದಪ್ಪ, 10,000 ರೂಪಾಯಿ ಅಂತ 80ರಿಂದ 90 ಮಕ್ಕಳು ಊಟ ಮಾಡ್ತಾರೆ ರೀ 3 ಟೈಮು ಅಲ್ವಾ? ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಸೊ ನೋಡಿ, ಯೋಚನೆ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಆವಾಗಲೇ ಹೇಳ್ದಂಗೆ ಎಲ್ಲದನ್ನೂ ನಾನು ಶೇರ್ ಮಾಡ್ತೀನಿ. ಕಾಲ್ ಮಾಡಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಬಂದು ಮಾತಾಡಿ. ಸೊ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ಬೋದು. ಇನ್ನೂ ಬೇರೆ ಬೇರೆ ಥರ ಎಲ್ಲ ಸಹಾಯ ಮಾಡ್ಬೋದಿಲ್ಲ. ಓಕೆ, ಹಾಗಾಗಿ ಬನ್ನಿ. ಮತ್ತು ಆ ಒಂದು ಗುಡಿಸಲು ನಿಮಗೆ ತೋರಿಸ್ತೀನಿ. ಆ ಗುಡಿಸಲಲ್ಲಿ ಆ ಒಬ್ಬ ವ್ಯಕ್ತಿನೂ ಹೇಳ್ತೀನಿ. ಆ ವ್ಯಕ್ತಿ ಬಂದು 2 ಮಕ್ಕಳನ್ನ ಇಟ್ಕೊಂಡು ಆ ಗುಡಿಸಲಲ್ಲಿ ಓದಿಸಿ ಇವತ್ತೊಬ್ಬರು PhD ಏನೋ ಮಾಡಿದಾರಂತೆ, ಇನ್ನೊಬ್ರು ರಿಸರ್ಚ್ ಏನೋ ಮಾಡ್ತಾ ಇದ್ದಾರಂತೆ. ಅವರಿಬ್ಬರು ಹೆಸರನ್ನೂ ತಿಳಿಸ್ಕೊಡ್ತೀನಿ. ಅವರು ಇಲ್ಲೇ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಆ ಗುಡಿಸಲನ್ನ ಇವರು ಇವತ್ತಿನವರೆಗೂ ಅಷ್ಟು ಸ್ವಚ್ಛವಾಗಿ ಕಾಪಾಡ್ಕೊಂಬಂದಿದ್ದಾರೆ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಸುತ್ತಮುತ್ತ ಏನೇನಿದೆ ಎಲ್ಲದನ್ನೂ ತೋರಿಸ್ಕೊಡ್ತೀನಿ. ಮತ್ತು ಸ್ನೇಹಿತರೆ, ದಯವಿಟ್ಟು ಏನು ಸೋಲಿಗರದು ಒಂದು ಗುಡಿಸಲಿದೆಯಲ್ಲ ಅಂದರೆ, ಅವರ ಒಂದು ಏರಿಯಾ ಇದೆಯಲ್ಲ, ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ
ಪರ್ಮಿಷನ್ ತೊಗೊಂಡು ನೀವು ಶೂಟ್ ಮಾಡಬೇಕು, ಇಲ್ಲ ಅಂದರೆ ಖಂಡಿತ ತುಂಬ ದೊಡ್ಡ ತೊಂದರೆಗೆ ಸಿಕ್ಕಾಕೋತೀರ. ದಯವಿಟ್ಟು ಪರ್ಮಿಷನ್ ತೊಗೊಂಡು ಶೂಟ್ ಮಾಡಿ. ನಾನು ಪರ್ಮಿಷನ್ ತೊಗೊಂಡು ಶೂಟ್ ಮಾಡಿದೆ. ಓಕೆ. ಮತ್ತು ಇಲ್ಲಿ ಇನ್ನೊಂದು ಜೇನುತುಪ್ಪ, ಏನು ಜೇನಿದೆಯಲ್ಲ ಜೇನುತುಪ್ಪ, ಅದನ್ನು ಇವರೇ ತಯಾರಿಸ್ತಾರೆ. ಮತ್ತು ಸೊಗದೆ ಬೇರು ಅಂತ ಕೇಳಿದ್ದೀರಲ್ಲ, ಸೊಗದೆ ಬೇರ್ದು ಜ್ಯೂಸು ಮತ್ತು ನೆಲ್ಲಿಕಾಯಿ ಜ್ಯೂಸು ಅದನ್ನು ಕೂಡ ತಯಾರಿಸ್ತಾರೆ. ಸೊ ನೀವು ಇಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ನಿರೀಕ್ಷಿತವಾಗಿ ಅವರು ಬಂದರೂ ಸಹಿತ ಒಂದು ವಿಶೇಷವಾಗಿ ಅವರು ತಮ್ಮ ಜನ್ಮದಿನದ ಒಂದು ಸಾಂಗ್ಗಳನ್ನು ನಮ್ಮೊಡನೆ ಕಳೀತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ನನ್ನ ಸಿಬ್ಬಂದಿ ವರ್ಗದ ಪರವಾಗಿ ಸುಪ್ರಿಯಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೂಗುಚ್ಛ ನೀಡುವುದರ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಆಯುರ ಆರೋಗ್ಯ ಆಯುಷ್ಯವನ್ನು ನೀಡಲಿ, ಹೀಗೆ ಸಂತೋಷವಾಗಿ ಸದಾಕಾಲ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ಮತ್ತೆ ಅವ್ರ ಮನೆಯವರು ಕೂಡ ಅವ್ರ ಜೊತೆ ಬಂದಿದ್ದಾರೆ. ನಿಮ್ಗೆ ಕಾಯಿಸೋದಿಲ್ಲ, ನಾವೆಲ್ಲ ಊಟ ಮಾಡೋಣ. ಊಟ ಮಾಡಿ, ದಯವಿಟ್ಟು ಊಟ ಶುರು ಮಾಡಿ. ಸ್ನೇಹಿತರೆ ನೋಡಿದ್ರಲ್ಲ, ಒಳಗಡೆ NGO ತೋರಿಸ್ದೆ ನಿಮಗೆ, ಕರುಣಾ ಟ್ರಸ್ಟ್ ಅಂತ. ಒಳಗಡೆ NGO ಕರುಣಾ ಟ್ರಸ್ಟ್ ಅಂತ ಒಂದು ಇದೆ. ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ವಿಶ್ ಮಾಡಿದ್ರು ನನ್ನ ವೈಫ್ಗೆ. ಆ ಮಕ್ಕಳ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು ಒಂದು ನೆಮ್ಮದಿ ಆಯಿತು. ನಿಮಗೂ ಈ ಥರ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತಿದ್ರೆ ನಾನು ಹೇಳ್ದಂಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬನ್ನಿ. ವಿವೇಕಾನಂದ ಗಿರಿಜನ ಏನೋ ಒಂದು ಸಂಸ್ಥೆ ಇದೆ, ಅಲ್ಲಿ ಬಂದು ನಾನು ನಿಮಗೆ ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ. ಸೊ ನೀವು ಆ ಮುಖಾಂತರ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಈ ಗುಡಿಸಲಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದನೇ ಮೊದಲನೇ ಒಂದು ಈ ಜಾಗದಲ್ಲಿ ಒಂದು ವೈದ್ಯಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಸ್ಟಾರ್ಟ್ ಆಗಿದ್ದು ಇದೇ ಒಂದು ಗುಡಿಸಲಲ್ಲಿ. ಬನ್ನಿ ಒಳಗೆ ನೋಡೋಣ. ಸ್ನೇಹಿತರೆ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಗಿರಿಜನ ಮಕ್ಕಳು ಭಾಷೆ ಕನ್ನಡ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಗೌಡ್ರಲ್ಲಿ ಕೂತಿದ್ದಾರೆ. ಗೌಡ್ರೆ, ಒಂಚೂರು ಮಾತಾಡಿಸಿ ಮಕ್ಕಳನ್ನ. ಏನಾದರೂ ಮನೆಯಲ್ಲಿ ಏನು ತಿಂದರೆ ಬಂದೆವು? ಮುಗಿಯ ತಿಂದೇವ. ಸಾಂಬಾರು ಏನವು? ಏನು ತರಕಾರಿಯೋ? ಬೇಳೆ ಸಾಂಬಾರು. ಬೇಳೆ ಸಾಂಬಾರು. ಬೇಳೆ ಸಾಂಬಾರವ. ನಿಮ್ಮಪ್ಪ ಎಲ್ಲ ಎಲ್ಲಿಗೆ ಹೋದರು? ಏನು ಕೆಲಸವ? ಹೊಲಕ್ಕೆವ? ಹ್ಞೂ, ಸರಿ. ನಿಮ್ಮ ತಾಯಿ ಏನು ಕೆಲಸ ಮಾಡೋದು? ಅನ್ನ ಸಾಂಬಾರು.
ಅನ್ನ ಸಾಂಬಾರು ಅನ್ನವೇ ಮುಗಿಯ ತಿಂದನು ಬಂದೆಯಾ ನಾಳವೇ ಎಷ್ಟು ಊಟವು 4 4 ನಂಗೆ 2 ಒಂದು ಕಾಲಿಗೆ ಹಾಕುವು 2 ಕಾಲಿಗೆ ಬೇಕವು 1 ಕಾಲಿಗೆ ಬೇಕವು 2 2 ಕಾಲಿಗೆ ಹಾಕುವೆ ಓಕೆ, ಮತ್ತು ಮೀಡಿಯಾ ಸ್ಟೇಷನ್ಗೆ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಷಯ ತಲುಪಬೇಕು, ಇಂಥ ವಿಷಯಗಳು ತಲುಪಲೇಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಲವ್ ಯು ಆಲ್.